ಇನ್ನು ರಾಜ್ಯದಲ್ಲಿ ಈಗ ಮುಂಗಾರು ಅಧಿವೇಶನ ಜುಲೈ ಬದಲಿಗೆ ಆಗಸ್ಟ್ ಮೊದಲ ಅಥವಾ ಎರಡನೇ ವಾರಕ್ಕೆ ನಿಗದಿಯಾಗುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಗೋಚರಿಸ್ತಾ ಇದೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಈಗ ಜುಲೈ 29ರವರೆಗೆ ನಡೆಯೋದು ಒಂದು ಕಾರಣ. ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಇರಬೇಕು, ಹೀಗಾಗಿ ಅಧಿವೇಶನ ಆಗಸ್ಟ್ನಲ್ಲಿ ನಡೆಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ಈಗ ವಿಜೇಂದ್ರ ಅವರು ಕಿಡಿಕಾರ್ತಾ ಇದ್ದಾರೆ. ಪ್ರಮುಖವಾಗಿ ಬಹಳ ಸ್ಪಷ್ಟವಾಗಿ ವಿಜೇಂದ್ರ ಅವರು ಹೇಳ್ತಾನೆ ಇದ್ರು, ಇದು ಸರಿ ಇಲ್ಲ ಅಂತ. ನಂತರದಲ್ಲಿ ಮೊದಲಿಗ ಅನ್ಸೋದಂತೆ ಅಂದ್ರೆ ಸರ್, ಕಳೆದ ಬಾರಿ ನಾವು ನೋಡಿದ್ವಿ, ಯಾವಾಗ ಅಧಿವೇಶನ ಇತ್ತು ಒಂದು 2 ದಿನ ಮುಂಚೆನೆ ಅದನ್ನ ನಿಲ್ಲಿಸಿದ್ರು. ಯಾಕೆ, ಎಲ್ಲರಿಗೂ ಕೂಡ ಬೈ ಎಲೆಕ್ಷನ್ ಮೇಲೆ ಅವ್ರ ಕಣ್ಣಿತ್ತು. ಬಟ್ ಈ ಬಾರಿ ಹಾಗಿಲ್ಲ, ಈ ಬಾರಿ ಕಂಪ್ಲೀಟ್ ಚೇಂಜ್, ಬೇಗ ಆಗಿಲ್ಲ ಮಾಡಿಲ್ಲ ಅನ್ನೋ ತರಾತುರಿಯಲ್ಲಿದ್ದಾರೆ ಇವರೆಲ್ಲ. ಸಚಿವ ಸಂಪುಟ ಇವರು ತುಂಬಿಸ್ಕೊಂಡಿಲ್ಲ ಇನ್ನು. ಯಾವ ಇದರಲ್ಲಿ ಅಧಿವೇಶನ ಶುರು ಮಾಡ್ತಾರೆ ಮೊದಲಿಗೆ ಅದು ಅರ್ಥ ಮಾಡ್ಕೋಬೇಕು. 29ರಲ್ಲಿ SIR ಪ್ರಕ್ರಿಯೆ ಇದೆ, ಅಲ್ಲಿಗೆ ಇವರು ಎಲ್ಲರೂ ಅಲ್ಲೂ ಓಡಾಡ್ತಾ ಇರ್ತಾರೆ. ಆಮೇಲೆ ಶಾಸಕರು ಸ್ಥಳೀಯವಾಗಿ ಅಲ್ಲಿ ಇರಬೇಕು. SIR ಪ್ರಕ್ರಿಯೆಯ ಸಂದರ್ಭದಲ್ಲಿ ಅವರು ಮತ್ತು ಅವರ ಬಣಗಳಲ್ಲಿ ಇರಬೇಕು ಅನ್ನುವಂಥದ್ದು ಇರುತ್ತೆ. ಸೊ 29 ಕಳೆದ ಬಾರಿ ಆಗಸ್ಟಲ್ಲಿ ಆಗಿರೋದು. ಹೌದು, ಕಳೆದ ಬಾರಿ ಮುಂಗಾರು ಅಧಿವೇಶನ ಆಗಸ್ಟ್ನಲ್ಲೇ ಏನೋ ಆದಂಗಿದೆ, ಆಗಸ್ಟ್ನಲ್ಲೇ ಆಗಿರುವಂಥದ್ದು. ಈ ಬಾರಿ ಆಗಸ್ಟ್ನಲ್ಲಿ ಆಗ್ತಾ ಇರೋದಕ್ಕೆ ಇವ್ರಿಗೆ ಯಾಕೋ ಇದೆ ಅಂದರೆ ವಿಷಯಾಂತರ ಮಾಡಬೇಕಷ್ಟೇ. ಯಾವುದಾದ್ರೂ ಒಂದು ವಿಷಯ ತಂದುಬಿಟ್ಟು SIR ಅಲ್ಲಿ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ಕೋಬೇಕು. ಏನೋ ಇದೆ ಈ ನಾಯಕರುಗಳದ್ದು ಏನೇನಿದೆ, ಈ ಬೆಣ್ಣೆ ಮಾತುಗಳಲ್ಲಿ ಬೇರೆ ಬೇರೆ ಇರುತ್ತೆ, ಕಿಡಿ ಮಾತುಗಳಲ್ಲಿ ಬೇರೆ ಬೇರೆ ಅರ್ಥಗಳಿರ್ತವೆ. ಇವು ಅನರ್ಥಗಳಾಗೋದನ್ನು ಯಾರಾದರೂ ಬಂದು ತಿದ್ದಿ ಹೇಳಬೇಕು ಇವ್ರಿಗೆ ಅಷ್ಟೇ, ಬೇರೆ ಏನಿಲ್ಲ. ಅಧಿವೇಶನ 20 ದಿನ ಮುಂದಕ್ಕೆ ಹೋದ ತಕ್ಷಣಕ್ಕೆ ಏನೂ ಆಗಲ್ಲ. ಇವ್ರು ರೈತರ ಬಗ್ಗೆ ಚರ್ಚೆ ಮಾಡ್ಬೋದಿತ್ತು, ರೈತರ ಹತ್ರ ಹೋಗಿಬಿಟ್ಟು ಚರ್ಚೆ ಮಾಡ್ಬೋದು. ಈಗಲೂ ಅವಕಾಶ ಇದೆ. ವಿರೋಧ ಪಕ್ಷದವ್ರಿಗೆ ಏನೂ ಕೆಲಸ ಇಲ್ಲ, ಹೋಗಿ ರೈತರ ಹತ್ರನೇ ಕುತ್ಕೊಂಡ್ಬಿಡ್ಬೋದು, ಅವಕಾಶ ಇದೆ. ಏನು ಇವ್ರ ಹತ್ರನೇ ಚರ್ಚೆ ಮಾಡಬೇಕು ಅನ್ನುವಂಥದ್ದಿಲ್ಲ. 20 ದಿನ ಕಾಲಾವಕಾಶ ಇದೆ, ಹೋಗಿ ರೈತರ ಹತ್ರನೇ ಹೋಗಿ ಅವರ ಹೋಗಿ ಏನಿದೆ, ಅವರ ಕಷ್ಟ ಸಂಕಷ್ಟಗಳು ಏನಿದಾವೆ ಅದನ್ನು ತಿಳ್ಕೊಂಡು ಬಂದು 20 ದಿನ ಅವಕಾಶ ಇದೆಯಲ್ಲ, 20 ದಿನ ಆದಮೇಲೆ ಬಂದು ಸರ್ಕಾರಕ್ಕೆ ಮನವಿ ಮಾಡಿ, ಈ ರೀತಿ ಬಂದಿದ್ದೀವಿ, ಎಲ್ಲ ನೋಡ್ಕೊಂಡು ಬಂದಿದ್ದೀವಿ, ಪರಿಷ್ಕರಣೆ ಆಗಿದೆ ನಮ್ಮದು, SIR ನೀವು ಮಾಡಿದಿರಿ, ನಾವು ಇಲ್ಲೊಂದು ಪರಿಷ್ಕರಣೆ ಮಾಡಿದ್ದೀವಿ ಅಂತ ತಂದು ಪಟ್ಟಿಗಳನ್ನು ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿ. ಸದನದಲ್ಲಿ ಅವಕಾಶ ಸಿಕ್ಕರೆ ಅಥವಾ ಕೇಳಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ನಿಮಗೆ, ಅವಾಗ ಮಾಡಿ. ಬರೀ ಬೊಂಬಡಿ ಹೊಡಿಬೇಕು, ಯಾವುದೋ ದೂರಬೇಕು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಬಂದು ಮಾತಾಡೋದಷ್ಟೇ. 20 ದಿನ ಕಾಲಾವಕಾಶ ಸಿಗುತ್ತೆ, ಹೋಗ್ಬಿಡಿ ರೈತರಿಗೆ ಅಂತ ಹೇಳ್ತಾರೆ. ನಿಮಗಷ್ಟು ಕಾಳಜಿ ಅಲ್ವಾ? ರೈತರ ನಾಯಕರುಗಳು ನೀವಲ್ಲ, ರೈತ ಮುಖಂಡರಿಂದ ಬಂದವರಲ್ವಾ, ರೈತ ಮುಖಂಡರು ನೀವುಗಳು, ರೈತರ ಪರ ಭಾಳ ಕಾಳಜಿ ಇರುವಂಥವ್ರು. ಹೋಗಿ ರೈತರ ಹತ್ರ ಕೂತು ಅವರ ಸಂಕಷ್ಟವನ್ನು ಕೇಳಿ ಬಂದು ಸರ್ಕಾರಕ್ಕೆ ಮನವಿ ಇಡಿ. ಒಟ್ಟಿನಲ್ಲಿ ಅಧಿವೇಶನ ಯಾವ ದಿನಕ್ಕಾದ್ರೂ ಕೂಡ ಅವರು ನಿಗದಿ ಮಾಡಲಿ, ಅಧಿವೇಶನಕ್ಕೆ ನೀವು ಬನ್ನಿ ಅನ್ನೋದು ನಮ್ಮ ಒಂದು ಆಗ್ರಹ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.